ನೀವು ಅಂಬೇಡ್ಕರ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀರಾ ಅಂದರೆ, ನೀವು ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಓಟ್ ಬೀಳುತ್ತೆ. ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಓಟ್ ಬೀಳುತ್ತೆ. ಹಾಗಾಗಿ ನೀವು ಮಾತಾಡ್ತಿದ್ದೀರಾ ಅಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೂಲೆ ಗುಂಪು ಮಾಡೋ ಉದ್ದೇಶಕ್ಕೋಸ್ಕರ ಆ ದಿನನ ನಮ್ಮಿಂದ ದೂರ ಇಟ್ಟರು. ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಡಲಿಲ್ಲ ಇದೇ ಕಾಂಗ್ರೆಸ್ಸು. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ, ದಲಿತರ ಬಗ್ಗೆ ಮಾತಾಡುತ್ತೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ನೀವು ಯಾವ BJP ಸರ್ಕಾರನ ಸಂವಿಧಾನ ವಿರೋಧಿ ಅಂತ ಬಿಂಬಿಸ್ತಿದ್ದೀರಲ್ವಾ, ಅದೇ BJP ಸರ್ಕಾರ ಅಂಬೇಡ್ಕರ್ ಅವರ ಜನ್ಮಸ್ಥಳನ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅದನ್ನು ಅಭಿವೃದ್ಧಿ ಮಾಡಿದೆ. ನೀವು ನಿಜವಾಗ್ಲೂ ಅಂಬೇಡ್ಕರನ್ನು ಪ್ರೀತಿಸಿದವರೇ ಆದರೆ, ನೀವು ಅವ್ರನ್ನ ಒಪ್ಪಿಕೊಂಡವರೇ ಆದರೆ, ನಿಮಗೆ ಅವ್ರ ಮೇಲೆ ಒಂದು ಕಿಂಚಿತ್ತೂ ಗೌರವ ಇತ್ತು ಅನ್ನೋದೇ ಆದರೆ ನನಗೆ ಹೇಳಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ. ಇದು ನಿಮ್ಮ ನಿಷ್ಠೆ. ಬಾಬಾ ಸಾಹೇಬ್ರ ಮೇಲೆ ನಿಮಗಿದ್ದ ನಿಷ್ಠೆ. ಇವತ್ತೇನು ನಾವು ಸಂವಿಧಾನದ ಪರ, ಅಂಬೇಡ್ಕರ್ ಪರ, ದಲಿತರ ಪರ, ನಾವು ಇರೋದೇ ಅವ್ರ ಉದ್ಧಾರಕ್ಕೆ ಅಂತ ಹೇಳಿ ಬಾಯಿ ಪಡ್ಕೊತಿದ್ದಾರಲ್ಲ, ಇದೇ ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ ಈಗಲೂ ಸುಳ್ಳು ಹೇಳ್ಕೊಂಡೇ ತಿರುಗ್ತಿದೆ, ನಮ್ಮನ್ನು ದಾರಿ ತಪ್ಪಿಸ್ತಿದೆ. ಈ ಕಾಂಗ್ರೆಸ್ ನಮ್ಗೆ ಸತ್ಯನೇ ಹೇಳಿಲ್ಲ, ಸುಳ್ಳೇ ಹೇಳಿರೋದು. ನೀವು ತೆಗೆದು ನೋಡಿ, ದಲಿತರಿಗಾಗಲಿ, ಹಿಂದುಳಿದವ್ರಿಗಾಗಲಿ, ನಿರ್ಗತಿಕರಿಗಾಗಲಿ ಒಂದೇ ಒಂದು ನಯಾ ಪೈಸಾನೂ ಕೂಡ 5 ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಇವರು ದಲಿತರ ಪರ, ಹಿಂದುಳಿದವರ ಪರ ಅಂತ ಹೇಳ್ತಾರಲ್ಲ, 5 ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೋಡಿ, ಒಂದು ಕಾಸು ಕೊಟ್ಟಿಲ್ಲ ಇವರು. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಟ್ಯಾಕ್ಸಿವಾಲಾ ನರಸಿಂಹಮೂರ್ತಿ ಮಾಡುವ ನಮಸ್ಕಾರಗಳು. ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮದ ವಿಷಯ ಕಾಂಗ್ರೆಸ್ ಹಾಗೂ ಅಂಬೇಡ್ಕರ್ ಅವರ ಸಂಬಂಧದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಇವತ್ತು ನಾವು ಏನು ನೋಡ್ತಿದ್ದೀವಿ, ದೇಶದಲ್ಲಿ ಕಾಂಗ್ರೆಸ್ಸು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ತಗೊಳ್ತಿದೆ. ನಾವು ಅಂಬೇಡ್ಕರ್ನ ಭಕ್ತರು, ಸಂವಿಧಾನದ ಭಕ್ತರು, ನಮ್ಮನ್ನು ಬಿಟ್ಟರೆ ಸಂವಿಧಾನ ಉಳಿಸೋರು ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತು ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಬೀದಿನಲ್ಲಿ ಇವತ್ತು ಸಂವಿಧಾನದ ಮೆರವಣಿಗೆನ ಮಾಡ್ತಿದ್ದಾರೆ. ಅದರ ಬಗ್ಗೆ ಇವತ್ತು ಒಂಚೂರು ಚರ್ಚೆ ಮಾಡೋಣ. ಈ ದೇಶದಲ್ಲಿ ಕಾಂಗ್ರೆಸ್, ಇವತ್ತಿನ ಕಾಂಗ್ರೆಸ್ಸು ಹಾಗೂ ಗಾಂಧಿ ನೆಹರು ರವರ ಕಾಂಗ್ರೆಸ್ ಏನೆಲ್ಲ ಮಾಡಿದೆ, ಸಂವಿಧಾನಕ್ಕೆ ಅವರ ಕೊಡುಗೆ ಏನು, ಮತ್ತು ಅಂಬೇಡ್ಕರನ್ನು ಅವರು ನಡೆಸಿಕೊಂಡ ರೀತಿ, ಅದರ ಬಗ್ಗೆ ಇವತ್ತು ಒಂಚೂರು ನಾವು ಚರ್ಚೆ ಮಾಡೋಣ. ಅದಕ್ಕೆ ಮುಂಚೆ TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮುಖಾಂತರ ನಿಮ್ಮನ್ನು ಕೇಳ್ತಿದ್ದೀನಿ. ವಿಷಯಕ್ಕೆ ಬರೋಣ. 1920, 19 ಅಥವಾ 20 ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ನಡೀತಿದ್ದಂತಹ ಉತ್ತುಂಗದ ದಿನಗಳು. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಬರ್ತಾರೆ. ಹೊರಗಡೆ ಇದ್ದರು, ಬರ್ತಾರೆ. ಆ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟನ ಕಾಂಗ್ರೆಸ್ಸು ಗಾಂಧಿ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳುತ್ತೆ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರ್ತಾರೆ. ಅಲ್ಲಿಂದ ನಾವೀಗ ಶುರು ಮಾಡಿ ಅಂಬೇಡ್ಕರ್ ವಿಚಾರ ಎಲ್ಲ ಮಾತಾಡೋಣ, ಚರ್ಚೆ ಮಾಡೋಣ. ಗಾಂಧೀಜಿ ಒಂದು ಕಲ್ಪನೆಯನ್ನು ಕೊಡ್ತಾರೆ ಈ ದೇಶಕ್ಕೆ, ಸ್ವರಾಜ್ಯದ ಕಲ್ಪನೆಯನ್ನು ಕೊಡ್ತಾರೆ ಗಾಂಧೀಜಿ. ಏನು ಸ್ವರಾಜ್ಯ? ಬ್ರಿಟಿಷರಿಂದ ನಮಗೆ ಸ್ವರಾಜ್ಯ ಬೇಕು ಅಂತ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಕೇಳ್ತಾರೆ, ಈ ಸ್ವರಾಜ್ಯದಲ್ಲಿ ಶತಮಾನಗಳಿಂದ ಧಾರ್ಮಿಕವಾಗಿ ಸಮಾಜದಿಂದ ಹೊರಗಡೆ ಇದ್ದರಲ್ಲ, ಯಾರೋ ಈಗ ಏನು ದಲಿತರು ಅಂತ ಕರೀತಾರಲ್ವ, ಅಸ್ಪೃಶ್ಯರಿಗೆ ನಿಮ್ಮ ಸ್ವರಾಜ್ಯದಲ್ಲಿ ಏನು ಸ್ಥಾನ ಅಂತ ಕೇಳ್ತಾರೆ. ಅದರಲ್ಲಿ ಯಾವುದೇ ಸ್ಥಾನಮಾನಗಳು ಅಸ್ಪೃಶ್ಯತೆಯ ನಿವಾರಣೆಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಅಜೆಂಡಾ ಇರಲ್ಲ. ಅಂಬೇಡ್ಕರ್ ಅವರಿಂದ ಪ್ರಶ್ನೆ ಮಾಡ್ತಾರೆ. ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಅಂಬೇಡ್ಕರ್ ಅವರು ಸಾಕಷ್ಟು ವಿಚಾರಗಳನ್ನ ಕಾಂಗ್ರೆಸ್ ಮುಂದೆ ಮಂಡನೆ ಮಾಡ್ತಾರೆ. ಅದು ಯಾವುದನ್ನು ಕಾಂಗ್ರೆಸ್ ಪರಿಗಣನೆಗೆ ತಗೊಳ್ಳಲ್ಲ. ಮತ್ತು ಅಂಬೇಡ್ಕರ್ ಅವರು ಅದನ್ನು ಮಾಡೋಕೆ ಕೊಟ್ಟಾಗಲೂ ಕೂಡ ಅವ್ರನ್ನ ತಡೀತಾರೆ. ಅದಕ್ಕೊಂದು ನಿಮ್ಗೆ ಒಳ್ಳೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಈ ದೇಶಕ್ಕೆ ಅವರು ವಯಸ್ಕ ಮತದಾನ ಪದ್ಧತಿ ಬೇಕು ಅಂತ ಕೇಳ್ತಾರೆ. ವಯಸ್ಕ ಮತದಾನ ಪದ್ಧತಿ ಅಂದರೆ 21 ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕರಿಗೂ ಮತದಾನದ ಹಕ್ಕು ಬೇಕು ಅಂತ ಅವರು ಮಂಡನೆ ಮಾಡ್ತಾರೆ. ದುಂಡು ಮೇಜಿನ ಸಭೆಯಲ್ಲಿ ಮಂಡನೆ ಮಾಡ್ತಾರೆ ಅವರು. ಚುನಾವಣಾ ಪದ್ಧತಿ ಆಗಲೂ ಇತ್ತು, ಮತದಾನ ಪದ್ಧತಿ ಹಿಂದೇನೂ ಇತ್ತು. ಅದು ಎಷ್ಟಿತ್ತು ಮತದಾನ ಪದ್ಧತಿ ಅಂದರೆ, ಗ್ರ್ಯಾಜುಯೇಟ್ಸ್ಗೆ, ಜಮೀನ್ದಾರಗಳಿಗೆ, ಸರ್ಕಾರಿ ನೌಕರರಿಗೆ ಅಷ್ಟೇ ಮತದಾನದ ಹಕ್ಕು ಸೀಮಿತವಾಗಿತ್ತು. ಆದರೆ ಅಂಬೇಡ್ಕರ್ ಅವರು ಒಂದು ಗಟ್ಟಿಯಾಗಿ ವಾದ ಮಾಡ್ತಾರೆ, 21 ವರ್ಷದ ಎಲ್ಲ ಮೇಲ್ಪಟ್ಟ ಜನರಿಗೂ ಕೂಡ ವಯಸ್ಕ ಮತದಾನ ಪದ್ಧತಿ ಬೇಕು.
ಯೂನಿವರ್ಸಲ್ ಅಡಲ್ಟ್ ಫ್ರಾನ್ಸಿಸಿ ಬೇಕು ಅಂತ ಕೇಳ್ತಾರೆ ಅವರು. ಆ ಒಂದು ಹಕ್ಕನ್ನು ಕಾಂಗ್ರೆಸ್ಸು ಒಪ್ಕೊಳ್ಳೋದಿಲ್ಲ. ಇಲ್ಲ, ಬೇಡ, ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಮೋತಿಲಾಲ್ ನೆಹರೂರವರು, ಜವಾಹರ್ಲಾಲ್ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರು ಇದನ್ನು ವಿರೋಧ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಬಿಡೋದಿಲ್ಲ. 3 ದುಂಡು ಮೇಜಿನ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕೊಟ್ಟು ಬ್ರಿಟಿಷವರಿಗೆ ಮತ್ತು ಆಗಿನ ಕಾಂಗ್ರೆಸ್ನವರಿಗೆ ಇದನ್ನು ಮನವರಿಕೆ ಮಾಡಿ ಮತದಾನದ ಹಕ್ಕು 21 ವರ್ಷ ಮೇಲ್ಪಟ್ಟ ಎಲ್ಲ ವರ್ಗದ ಜನರಿಗೂ, ಎಲ್ಲ ಭಾರತೀಯರಿಗೂ ಮತದಾನದ ಹಕ್ಕನ್ನು ಕೊಡಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ನಮಗೆ ಒಂದು ರಾಜಕೀಯವಾಗಿ ನಮಗೆ ಒಂದು ಹಕ್ಕನ್ನು ಕೊಡಿಸ್ತಾರೆ ಅವರು. ರಾಜಕೀಯ ಸಮಾನತೆ, ಒಬ್ಬರಿಗೆ ಒಂದೇ ಮತ, ಅದು ನನಗೂ ಒಂದೇ ಮತ, ಪ್ರೆಸಿಡೆಂಟ್ಗೂ ಒಂದೇ ಮತ, ಪ್ರೈಮ್ ಮಿನಿಸ್ಟ್ರಿಗೂ ಒಂದೇ ಮತ, ಅದರ ಮೌಲ್ಯ ಒಂದೇ. ಅವರು ಹಾಕಿದ್ದಾರೆ ಓಟು ಅಂದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಮೌಲ್ಯ ಏನು ಜಾಸ್ತಿ ಆಗಲ್ಲ. ಈ ರೀತಿಯಾಗಿ ಅಂಬೇಡ್ಕರ್ ಅವರು ನಮಗೆ ರಾಜಕೀಯವಾಗಿ ನಮಗೆ ಒಂದು ಹಕ್ಕನ್ನು ಕೊಟ್ಟರು. ಇದನ್ನು ಕಾಂಗ್ರೆಸ್ ಗಟ್ಟಿಯಾಗಿ ವಿರೋಧ ಮಾಡುತ್ತೆ. ಇನ್ನು 1945ಕ್ಕೆ ಬರೋಣ. 1945ರಲ್ಲಿ 2ನೇ ಮಹಾಯುದ್ಧ ಆಯಿತು. ಬ್ರಿಟಿಷವರು ಗೆದ್ದಿದ್ರು, ಆದರೂ ಸೋತಿದ್ರು ಅವರು. ಆ ಕಾರಣಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡಿದಾಗ ಏನಾಯಿತು? ಸಂವಿಧಾನ ರಚನೆ ಆಗಬೇಕು. ಯಾರು ಹೋಗಬೇಕು ಸಂವಿಧಾನ ರಚನಾ ಸಮಿತಿಗೆ? ಅಂಬೇಡ್ಕರ್ ಹೋಗಬೇಕು. ಯಾಕೆ ಹೋಗಬೇಕು? ಈ ದೇಶದಲ್ಲಿ ದಲಿತರಿದ್ದಾರೆ, ಅಸ್ಪೃಶ್ಯರಿದ್ದಾರೆ, ಹಿಂದುಳಿದ ವರ್ಗ ಇದೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಯಾರು ಹೋಗಬೇಕು? ಅಂಬೇಡ್ಕರ್ ಹೋಗಬೇಕು. ಅಂಬೇಡ್ಕರ್ ಚುನಾವಣೆಗೆ ನಿಲ್ತಾರೆ. ಅಂಬೇಡ್ಕರು ಚುನಾವಣೆಗೆ ನಿಂತಾಗ ಅದು ಯಾವ ಚುನಾವಣೆ? ಸಂವಿಧಾನ ರಚನಾ ಸಮಿತಿಗೆ ಚುನಾವಣೆ ನಡೆಯುತ್ತೆ. 1946 ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ ಇವತ್ತೇನು ನಾವು ಸಂವಿಧಾನದ ಪರ, ಅಂಬೇಡ್ಕರ್ ಪರ, ದಲಿತರ ಪರ, ನಾವು ಇರೋದೇ ಅವ್ರ ಉದ್ಧಾರಕ್ಕೆ ಅಂತ ಹೇಳಿ ಬಾಯಿ ಬಡ್ಕತ್ತಿದ್ದಾರಲ್ಲ, ಇದೇ ಕಾಂಗ್ರೆಸ್ನವರು 1946 ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಹೋಗೋದನ್ನು ತಡೀತಾರೆ. ಹೆಂಗೆ ತಡೀತಾರೆ ಅಂದರೆ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸ್ತಾರೆ. ಹಾಗಾದರೆ ನನಗೊಂದು ಪ್ರಶ್ನೆ ಕೇಳ್ಬೋದು, ಹಾಗಾದರೆ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಹೆಂಗಾದರು ಅಂತ. ಅದೇ ನೋಡಿ ಸ್ವಾರಸ್ಯ. ಆದರೆ ಅಂಬೇಡ್ಕರ್ ಹಠ ಬಿಡೋದಿಲ್ಲ. ಆಯಿತು, ಅವ್ರು ಮುಂಬೈನಲ್ಲಿ ಸೋತರು, ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ. ಜೋಗಿನಾಥ್ ಮಂಡಲ್ ಅವರು ಅವ್ರನ್ನ ಸಂಪರ್ಕ ಮಾಡ್ತಾರೆ. ಜೋಗಿನಾಥ್ ಮಂಡಲ್ ಅವರು ಅವರನ್ನು ಗೆಲ್ಲಿಸ್ತಾರೆ. ಜೋಗಿನಾಥ್ ಮಂಡಲ್ಲು ಮತ್ತು ಮುಸ್ಲಿಂ ಲೀಗ್ ಒಂದಷ್ಟು ಜನ ಅವ್ರನ್ನ ವೋಟ್ ಮಾಡಿ ಸಂವಿಧಾನ ರಚನಾ ಸಮಿತಿಗೆ 1946ರಲ್ಲಿ ಅವ್ರನ್ನ ಕಳಿಸ್ಕೊಡ್ತಾರೆ. ಇವತ್ತು ಕಾಂಗ್ರೆಸ್ಸನ್ನು ಡಿಪೆಂಡ್ ಮಾಡ್ತಿದ್ದೆ ನಾವು ಕಳಿಸಿದ್ದು ಅಂತ. ಖಂಡಿತ ಅದು ಸುಳ್ಳು. ಕಾಂಗ್ರೆಸ್ಸು ಮೊದಲನೇ ಬಾರಿಗೆ 1946ರಲ್ಲಿ ಅಂಬೇಡ್ಕರ್ನ ಸೋಲಿಸಿದ್ದೆ ಕಾಂಗ್ರೆಸ್ಸು, ಅವ್ರು ಬರಬಾರ್ದಲ್ಲಿಗೆ ಅಂತ. ಆಯಿತು, ಅವ್ರು ಏನೇನೋ ಮಾಡಿದ್ರು, ಏನೇನೋ ಸರ್ಕಸ್ ಮಾಡಿದ್ರು, ಸಂವಿಧಾನ ಕೊಟ್ಟರು. 1950 ನವೆಂಬರ್ 26 ಸಂವಿಧಾನ ಮಂಡನೆ ಆದ ದಿನ. ಅಂದರೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ನಮಗೆ ಅರ್ಪಣೆ ಮಾಡಿದ್ರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. 1950 ನವೆಂಬರ್ 26. ವೀಕ್ಷಕರೇ, 1950 ನವೆಂಬರ್ 26 ಇದು ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಅರ್ಪಣೆ ಮಾಡಿದ ದಿನ. ಇದನ್ನು ಏನು ಮಾಡಿದ್ರು ಗೊತ್ತಾ ಕಾಂಗ್ರೆಸ್ಸು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಎಲ್ಲೂ ತರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ದಿನಾನ ರಾಷ್ಟ್ರೀಯ ಕಾನೂನು ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ಕೊಂಡು ಬಂತು. ನಮಗೆ ಯಾರಿಗೂ 1950 ನವೆಂಬರ್ 26 ಸಂವಿಧಾನ ಮಂಡನೆಯಾದ ದಿನ ಅಂತ ಹೇಳಲೇ ಇಲ್ಲ. ಹೇಳಿದರೆ ಅಂಬೇಡ್ಕರ್ ಹೆಸರು ಬರುತ್ತೆ ಅಲ್ಲಿ. ಆ ಕಾರಣಕ್ಕೋಸ್ಕರ ಅದನ್ನು ಮರೆಸಿದ್ರು. ಅದನ್ನು ಮರೆಸಿ ಏನು ಮಾಡಿದ್ರು, ಅದನ್ನು ರಾಷ್ಟ್ರೀಯ ಕಾನೂನು ದಿನ ಅಂತ ಮಾಡಿದ್ರು. ಅದನ್ನೆಲ್ಲ ಬಾರ್ ಕೌನ್ಸಿಲಲ್ಲಿ ಲಾಯರ್ಗಳು ಅವರು ಇವರು ಆಚರಣೆ ಮಾಡ್ಕೊತಿದ್ರು. ನಮಗೆ ಅದರ ಕಲ್ಪನೆಯೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರು, ನಮಗಷ್ಟೇ ಗೊತ್ತು. ಆದರೆ ಅವರು ಈ ದೇಶಕ್ಕೆ ಅದನ್ನು ಅರ್ಪಣೆ ಮಾಡಿದ ದಿನಾನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೂಲೆ ಗುಂಪು ಮಾಡೋ ಉದ್ದೇಶಕ್ಕೋಸ್ಕರ ಆ ದಿನಾನ ನಮ್ಮಿಂದ ದೂರ ಇಟ್ಟರು. 2016 ನರೇಂದ್ರ ಮೋದಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮಗೆ ನವೆಂಬರ್ 26 ಸಂವಿಧಾನ ದಿನ ಅಂತ ಘೋಷಣೆ ಮಾಡಿ ಅದರ ಪರಿಣಾಮ ಏನಾಗಿದೆ? ಇವತ್ತು ಪಂಚಾಯಿತಿಯಿಂದ ಪ್ರೈಮರಿ ಸ್ಕೂಲ್ವರೆಗೂ ಇವತ್ತು ಸಂವಿಧಾನ ಹೋಗಿದೆ, ಸಂವಿಧಾನದ ಪ್ರಚಾರ ಆಗ್ತಿದೆ. ನಮ್ಮ ಮಕ್ಕಳು ಕೂಡ ಇವತ್ತು ಸಂವಿಧಾನದ ಬಗ್ಗೆ ತಿಳ್ಕೊಂತಿದ್ದಾರೆ. ಯಾಕೆ ಮಾಡಲಿಲ್ಲ ಕಾಂಗ್ರೆಸ್ನವರು? ಸಂವಿಧಾನ ತಿಳ್ಕೊಂಡ್ರೆ, ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡ್ರೆ ಇವ್ರ ಬಣ್ಣ ಬಯಲಾಗುತ್ತೆ. ಆ ಕಾರಣಕ್ಕೋಸ್ಕರ ಆ ದಿನಾನ ಇವರು ಮರೆಮಾಚಿದ್ರು. ಮತ್ತು ಮುಂದೋಗೋಣ. 1952 ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆಯಿತು. ನಮಗೆ ಸಂವಿಧಾನ ಬಂದಿದೆ 50ರಲ್ಲಿ.
ಅದು ಇಂಪ್ಲಿಮೆಂಟ್ ಆಗಬೇಕು. ಸಾರ್ವತ್ರಿಕ ಚುನಾವಣೆಗಳು 1952ಕ್ಕೆ ಘೋಷಣೆ ಆಯಿತು. ಅಂಬೇಡ್ಕರ್ ಎಲೆಕ್ಷನ್ಗೆ ನಿಂತರು. ಬಾಬಾ ಸಾಹೇಬರು ಏನು ಮಾಡ್ತು ಕಾಂಗ್ರೆಸ್ಸು? 1952ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾಚಾ ನೆಹರೂರವರು ಮುಂಬೈಗೆ 2 ಬಾರಿ ಚುನಾವಣಾ ಪ್ರಚಾರ ಮಾಡಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರನ್ನು ಸೋಲಿಸಿದ್ರು. ಯಾಕೆ ಸೋಲಿಸಿದ್ರು ಯೋಚನೆ ಮಾಡಿ ನೀವು. ಯಾಕೆ ಸೋಲಿಸಿದ್ರು ಅವ್ರನ್ನ? ಬರಬಾರ್ದು ಪಾರ್ಲಿಮೆಂಟ್ಗೆ ಅವರು ಪಾರ್ಲಿಮೆಂಟಿಗೆ ಬಂದರೆ ಸಾಕಷ್ಟು ವಿಚಾರಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಅದು ಕಾಂಗ್ರೆಸ್ಗೆ ಬೇಕಿರಲಿಲ್ಲ. ಆ ಕಾರಣಕ್ಕೆ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತಾರೆ. ಅವರು ಸಂವಿಧಾನದ ಶಿಲ್ಪಿ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮನುಷ್ಯ ಪಾರ್ಲಿಮೆಂಟ್ಗೆ ಹೋಗ್ಬಾರ್ದು ಅಂತ ತಡೀತಾರೆ. 2 ಬಾರಿ ಸೋಲಿಸ್ತಾರೆ ಅವ್ರನ್ನ. 2ನೇ ಬಾರಿ ಬೈ ಎಲೆಕ್ಷನ್ನಲ್ಲಂತೂ ಅವರ ಸೋಲು ಹೇಗಿತ್ತು ಅಂದರೆ 3ನೇ ಸ್ಥಾನ ಕೊಟ್ಟೋಗ್ತಾರೆ ಅವರು. ಈ ಕಾಂಗ್ರೆಸ್ಸು ಅಂಬೇಡ್ಕರ್ ಪರ, ದಲಿತ ಪರ, ನಾವು ಸಂವಿಧಾನದ ಪರ. ಅಂಬೇಡ್ಕರ್ ಒಂದು ಪುಸ್ತಕ ಬರೆದಿದ್ದಾರೆ 1940ರಲ್ಲಿ. ಗಾಂಧಿ ಆ್ಯಂಡ್ ಕಾಂಗ್ರೆಸ್ ವಿ ಹ್ಯಾವ್ ವಾಟ್ ಡನ್ ಟು ಅನ್ಟಚಬಲ್ಸ್ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಅವರು. ಓದ್ಕೊಳ್ಳಿ ಅದನ್ನು, ಚೆನ್ನಾಗಿದೆ ಪುಸ್ತಕ. ಈ ಕಾಂಗ್ರೆಸ್ನ ಎಲ್ಲ ಇತಿಹಾಸನ ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ದಲಿತರಿಗೋಸ್ಕರ ಏನು ಮಾಡಿದೆ ಈ ಕಾಂಗ್ರೆಸ್ ಅಂತ ಬರೆದಿದ್ದಾರೆ ಅವರು. ಓದ್ಕೊಳ್ಳಿ ಅದನ್ನು, ಚೆನ್ನಾಗಿದೆ. 2 ಸಾರಿ ಅವ್ರನ್ನ ಸೋಲಿಸಿದ್ರು, ಪಾರ್ಲಿಮೆಂಟ್ಗೆ ಹೋಗೋಕ್ಕಾಗಲಿಲ್ಲ. 1956 ಡಿಸೆಂಬರ್ 6 ನಂಬರ್ 26 ಆಲಿಪುರ್ ರೋಡ್, ನವದೆಹಲಿ ಅವರಿದ್ದ ಮನೆ. ಅವ್ರು ತೀರ್ಕೊಂಡ್ರು. ಹೇಗೆ ನಡೆಸ್ಕೊಂಡ್ರು ಸ್ವಾಮಿ ಅವ್ರನ್ನ? ಹೇಗೆ ನಡೆಸ್ಕೊಂಡ್ರಿ ಅವ್ರನ್ನ? ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಡಲಿಲ್ಲ ಇದೇ ಕಾಂಗ್ರೆಸ್ಸು. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡುತ್ತೆ, ದಲಿತರ ಬಗ್ಗೆ ಮಾತಾಡುತ್ತೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಬೀದಿನಲ್ಲಿ ನಿಂತ್ಕೊಂಡು ಬಾಯ್ಪಡ್ಕೊತಾರೆ. ಸಂವಿಧಾನ ಅಂಬೇಡ್ಕರ್ ಅಂತ. ಏನು ಮಾಡಿದ್ರಿ? ಅವ್ರಿಗೆ ಜಾಗ ಕೊಟ್ರಾ? ಜಾಗ ಕೊಟ್ಟಿಲ್ಲ, ಹಾಳಾಗೋಗಲಿ. ಅವ್ರ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಗಳು ಮಾಡಿದ್ರ? ಇಲ್ಲ. ಹೋಗಲಿ. ಅವ್ರ ದರ್ಶನ ಮಾಡಿದ್ರ? ಇಲ್ಲ. ಕೊನೆಗೆ ಅವರ ಪಾರ್ಥಿವನ ತೊಗೊಂಡು ಎಲ್ಲಿಗೋದ್ರು? ಅವರ ಫ್ರೆಂಡ್ಸು ಅವರ ಪಾರ್ಥಿವನ ತೊಗೊಂಡು, ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ತಮ್ಮ ಸ್ವಂತ ವೆಚ್ಚದಲ್ಲಿ ಮುಂಬೈಗೆ ತೊಗೊಂಡು ಹೋಗ್ತಾರೆ. ಮುಂಬೈಯಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದ್ದು? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವರ ಅಂತ್ಯ ಸಂಸ್ಕಾರ ಕಡಲ ತೀರ, ಸಮುದ್ರ ತೀರದಲ್ಲಿ ಸಾಮಾನ್ಯ ಜನರನ್ನ ಅಂತ್ಯ ಸಂಸ್ಕಾರ ಮಾಡೋ ಜಾಗದಲ್ಲಿ ಅವರನ್ನು ಮಾಡಿದ್ರು. ಇದು ನೀವು ಅಂಬೇಡ್ಕರಿಗೆ ನಡೆಸ್ಕೊಂಡಿದ್ದ ರೀತಿ. ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ ನೀವು ಅಂಬೇಡ್ಕರ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀರಾ ಅಂದರೆ, ನೀವು ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಒಟ್ಟು ಬೀಳುತ್ತೆ. ಅಂಬೇಡ್ಕರ್ ಹೆಸರು ಹೇಳೋದು ದಲಿತರು ಒಟ್ಟು ಬೀಳುತ್ತೆ. ಹಾಗಾಗಿ ನೀವು ಮಾತಾಡ್ತಿದ್ದೀರಾ ಅಷ್ಟೇ. ಮುಂದೋಗೋಣ. ಈ ದೇಶಕ್ಕೆ ಕರಾಳ ದಿನ. ಈ ದೇಶ 2ನೇ ಬಾರಿಗೆ ಸ್ವಾತಂತ್ರ್ಯ ಕಳ್ಕೊಂಡಿದ್ದ ದಿನ ಅದು. 1975 ಜೂನ್ 26. ತುರ್ತು ಪರಿಸ್ಥಿತಿ ಈ ದೇಶಕ್ಕೆ. ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ. ಏನು ಸ್ವಾಮಿ ತುರ್ತು ಪರಿಸ್ಥಿತಿ ಇತ್ತು ಈ ದೇಶದಲ್ಲಿ? ಏನು ತುರ್ತು ಪರಿಸ್ಥಿತಿ ಇತ್ತು? ಸಂವಿಧಾನ ರಕ್ಷಕರು ನೀವು ಹೇಳಿ ನನಗೆ ಉತ್ತರ ಕೊಡಿ. ಈಗ ಏನಂತ ತುರ್ತು ಪರಿಸ್ಥಿತಿ ಇತ್ತು ಈ ದೇಶಕ್ಕೆ? ಸಂವಿಧಾನ ಹೇರೋಂಥದ್ದು ಏನಿತ್ತು ಅವತ್ತು? ಹೇರಿದ್ರಿ ಯಾಕೆ? ನಿಮ್ಮ ಬುಡಕ್ಕೆ ಬೆದಕಿ ಬಿದ್ದಿತ್ತು. ಅಲಹಾಬಾದ್ ಹೈಕೋರ್ಟು ಬೂತ್ ಕ್ಯಾಪ್ಚರ್ ಮಾಡಿ ನೀವು ಗೆದ್ದಿದ್ದೀರಾ ಇಂದಿರಾ ಗಾಂಧಿ ಅವರೇ ಅಂತ ಹೇಳಿ ನಿಮ್ಮ MP ನಿಮ್ಮ ಏನು ಗೆದ್ದಿದ್ರಲ್ಲ ನೀವು, ನಿಮ್ಮ ಸಂಸದ ಸ್ಥಾನನ ಅನರ್ಹಗೊಳಿಸಿತ್ತು. ಅದನ್ನು ಉಳಿಸ್ಕೊಳ್ಳೋ ಕಾರಣಕ್ಕೋಸ್ಕರ ನೀವು ಈ ದೇಶದ ಮೇಲೆ ಎಮರ್ಜೆನ್ಸಿನ ಹೇರಿ ಮಾನವ ಕುಲದ ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡ್ರಿ. ನೀವು ಬದುಕು ಹಕ್ಕು ಕಿತ್ಕೊಂಡ್ರಿ, ಪತ್ರಿಕಾ ಸ್ವಾತಂತ್ರ್ಯನ ಕಿತ್ಕೊಂಡ್ರಿ, ಮಾತಾಡೋ ಹಕ್ಕನ್ನು ಕಿತ್ಕೊಂಡ್ರಿ, ಬದುಕೋ ಹಕ್ಕನ್ನು ಕಿತ್ಕೊಂಡ್ರಿ ಜನರ ಹತ್ರ. ಈ ದೇಶನ ಕತ್ತಲಿನಲ್ಲಿಟ್ಟು 21 ತಿಂಗಳು ಈ ದೇಶನ ಇನ್ನೊಂದು ಸರಿ ಸ್ವಾತಂತ್ರ್ಯ ಕಿತ್ಕೊಂಡ್ರಲ್ಲ. ಏನು ದೇಶ ಉದ್ಧಾರಕ್ಕೆ ಮಾಡಿದ್ರ ನೀವು ಇದನ್ನ? ನೀವು ಸಂವಿಧಾನ ರಕ್ಷಕರ ನೀವು ಸಂವಿಧಾನದ ಇವತ್ತು ಮಾತಾಡ್ತಿದ್ದೀರಲ್ವಾ? ಉತ್ತರ ಕೊಡ್ಬೇಕು ನನಗೆ ಕಾಂಗ್ರೆಸ್ನವ್ರೀಗ. ಆಗಿನ ಕಾಂಗ್ರೆಸ್ನವ್ರು ಇಲ್ಲ, ಈಗಿನ ಕಾಂಗ್ರೆಸ್ ಉತ್ತರ ಕೊಡಿ. ಯಾಕೆ ಎಮರ್ಜೆನ್ಸಿ ಇತ್ತಂದ್ರೆ ಏನಂತ ಹರ್ಕತ್ತಿತ್ತು ಎಮರ್ಜೆನ್ಸಿ ಥರ ಅಂಥದ್ದು? 1,20,000 ಜನರನ್ನ ನೀವು ಜೈಲಲ್ಲಿ ಇಟ್ಟರಲ್ಲ. ಇದಾ ನಿಮ್ಮ ಸಂವಿಧಾನ ರಕ್ಷಣೆ? ಸಂವಿಧಾನದ ಬಗ್ಗೆ ಮಾತಾಡ್ತಿದ್ದೀರಿ, ಇದು ನಿಮ್ಮ ಸಂವಿಧಾನ ರಕ್ಷಣೆನಾ? ಉತ್ತರ ಕೊಡಿ ಯಾರಾದರೂ. ಇವತ್ತು ಏನು ನರೇಂದ್ರ ಮೋದಿನ ಅಥವಾ BJPನ ಸಂವಿಧಾನ ವಿರೋಧಿಗಳು ಸಂವಿಧಾನ ತಿರುಗಿಸ್ಬಿಡ್ತಾರೆ, ತಿದ್ದು ಬಿಡ್ತಾರೆ ಅಂತ ಮಾತಾಡ್ತಿದ್ದೀರಲ್ವಾ? ಕೇಳಿಸ್ಕೊಳ್ಳಿ, ಹೇಳ್ತೀನಿ.
ನಂಬರ್ 26 ಆಲಿಪುರ್ ರೋಡ್, ನವದೆಹಲಿ. ಅಂಬೇಡ್ಕರ್ ಅವರು ತೀರ್ಕೊಂಡ ಸ್ಥಳ. ಇವತ್ತು ಏನಾಗಿದೆ ಅದು? ಆ ಜಾಗ ಏನಾಗಿದೆ ಇವತ್ತು? 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು BJP ಸರ್ಕಾರ ಅದನ್ನು ಅಭಿವೃದ್ಧಿ ಮಾಡಿ ಪರಿನಿರ್ಮಾಣ ಸ್ಥಳ ಅಂತ ಮಾಡಿ ದೊಡ್ಡ ಒಂದು ಮಾನ್ಯುಮೆಂಟ್ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಚರಿತ್ರೆ ಇವತ್ತು ಅಲ್ಲಿಟ್ಟಿದ್ದಾರೆ. ಮಧ್ಯಪ್ರದೇಶದ ಮಾಹೆ ಅಂಬೇಡ್ಕರ್ ಅವರ ಜನ್ಮಸ್ಥಳ, ದೊಡ್ಡ ಮಾನ್ಯುಮೆಂಟ್ ಮಾಡಿದ್ದಾರೆ ಇವತ್ತು. ಯಾರು ಮಾಡಿದ್ದು? BJP ಸರ್ಕಾರ, ನರೇಂದ್ರ ಮೋದಿ. ನೀವು ಯಾವ BJP ಸರ್ಕಾರನ ಸಂವಿಧಾನ ವಿರೋಧಿ ಅಂತ ಬಿಂಬಿಸ್ತಿದ್ದೀರಲ್ವ, ಅದೇ BJP ಸರ್ಕಾರ ಅಂಬೇಡ್ಕರ್ ಅವರ ಜನ್ಮಸ್ಥಳನ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಅದನ್ನು ಅಭಿವೃದ್ಧಿ ಮಾಡಿದೆ. ಮೂರನೇದು, ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲಿ? ಲಂಡನ್ನಲ್ಲಿ. ಇವತ್ತು ಆ ಸ್ಥಳನ ಲಂಡನ್ ಸರ್ಕಾರದಿಂದ ಖರೀದಿ ಮಾಡಿ, ಭಾರತ ಸರ್ಕಾರ ಇವತ್ತು ಅದನ್ನು ಖರೀದಿ ಮಾಡಿ ಶಿಕ್ಷಾ ಭೂಮಿ ಅಂತ ಮಾಡಿ ಅಲ್ಲಿ ಒಂದು ಮಾನ್ಯುಮೆಂಟ್ ಮಾಡಿ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ನಾಲ್ಕನೇದು, ಮುಂಬೈಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಏನು ಅಂತ್ಯ ಸಂಸ್ಕಾರ ಆಯ್ತಲ್ಲ ಆ ಜಾಗ, ಅದನ್ನು ಕೂಡ ಇವತ್ತು ಮುಂಬೈನ ದಲಿತ ಸಂಘಟನೆಗಳ ಜೊತೆ ಸೇರಿಕೊಂಡು ಫಡ್ನವೀಸ್ ಗೌರ್ಮೆಂಟ್ ಹಿಂದೆ BJP ಸರ್ಕಾರ ಇದ್ದಾಗ ಮತ್ತು ಕೇಂದ್ರ ಸರ್ಕಾರ ಈ ಮೂರೂ ಜನ ಸೇರಿಕೊಂಡು ಇವತ್ತಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿ ಅದನ್ನು ಒಂದು ಟೂರಿಸಂ ಪ್ಲೇಸ್ ಮಾಡಬೇಕು, ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಜನರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಲ್ಲಿ ಆ ಏನು ಸಮುದ್ರ ತೀರ ಇದೆಯಲ್ಲ, ಆ ಸಮುದ್ರ ತೀರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ಯಾಚ್ಯೂನ ಇಡೋದಕ್ಕೆ ಇವತ್ತು ಯೋಜನೆಗಳು ರೂಪಿಸ್ತಿದ್ದಾರೆ. ಇನ್ನು 5ನೇದು, ದೀಕ್ಷಾಭೂಮಿ ನಾಗ್ಪುರದಲ್ಲಿರ್ತಕ್ಕಂಥದ್ದು. ಅಂದರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಏನು ಕನ್ವರ್ಟ್ ಆದ್ರಲ್ವ, ಅಲ್ಲಿ ದೀಕ್ಷೆ ತೊಗೊಂಡಿದ್ದ ಜಾಗ, ದೀಕ್ಷಾಭೂಮಿ ಅಂತ ಮಾಡಿ ಅದೊಂದು ದೊಡ್ಡ ಮಾನ್ಯುಮೆಂಟ್ ಮಾಡ್ತಿದ್ದಾರೆ ಇವತ್ತು. ನಾನು ಕೇಳ್ತೀನಿ ಕಾಂಗ್ರೆಸ್ನವರಿಗೆ, ನೀವು ನಿಜವಾಗ್ಲೂ ಅಂಬೇಡ್ಕರನ್ನು ಪ್ರೀತಿಸಿದವರೇ ಆದರೆ, ನೀವು ಅವ್ರನ್ನ ಒಪ್ಕೊಂಡವರೇ ಆದರೆ, ನಿಮಗೆ ಅವ್ರ ಮೇಲೆ ಒಂದು ಕಿಂಚಿತ್ತೂ ಗೌರವ ಇತ್ತು ಅನ್ನೋದೇ ಆದರೆ ನನಗೆ ಹೇಳಿ, ಇದನ್ನೆಲ್ಲ ಯಾಕೆ ನೀವು ಮಾಡಲಿಲ್ಲ? ನೀವೇ ಮಾಡ್ಬೋದಾಗಿತ್ತಲ್ಲ ನಿಮ್ಮ ಕಾಲದಲ್ಲೇ, ಯಾಕೆ ಇದನ್ನು ಮಾಡಲಿಲ್ಲ? ನೀವು ಮಾಡಲಿಲ್ಲ ಇದನ್ನು. ನನ್ನ ಇನ್ನೊಂದು ಪ್ರಶ್ನೆ ಇದೆ. 1952ರ ಚುನಾವಣೆಯಲ್ಲಿ ಯಾರು ಅಂಬೇಡ್ಕರ್ನ ಸೋಲಿಸಿದ್ರೋ ಆ ಮನುಷ್ಯನಿಗೆ 1960ರಲ್ಲಿ ನೀವು ಪದ್ಮಭೂಷಣ ಪ್ರಶಸ್ತಿನ ಕೊಡ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತೀರಿ. ಅವನಿಗೆ ಪದ್ಮಭೂಷಣ ಕೊಡೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀವು ಅವಮಾನ ಮಾಡ್ತೀರಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ. ಅದೇ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಬದುಕಿದ್ದಾಗಲೇ ಸ್ವಾಮಿ, ಬದುಕಿದ್ದಾಗಲೇ ಇವ್ರಿಗೆ ಭಾರತ ರತ್ನ, ಬದುಕಿದ್ದಾಗಲೇ ಭಾರತ ರತ್ನ ಇವ್ರು 3 ಜನಕ್ಕೆ. ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 1990ರವರೆಗೂ ಭಾರತ ರತ್ನ ಇಲ್ಲ, ಭಾರತ ರತ್ನ ಇಲ್ಲ ಸ್ವಾಮಿ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ ಮನುಷ್ಯನ ಎಲೆಕ್ಷನ್ನಲ್ಲಿ ಅವನಿಗೆ 1960ರಲ್ಲಿ ಪದ್ಮಭೂಷಣ ಕೊಡ್ತೀರಿ. ಇದು ನಿಮ್ಮ ನಿಷ್ಠೆ, ಬಾಬಾ ಸಾಹೇಬ್ರ ಮೇಲೆ ನಿಮಗಿದ್ದ ನಿಷ್ಠೆ. ನೀವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬೀದಿನಲ್ಲಿ ಮೆರವಣಿಗೆ ಮಾಡ್ತೀರಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಅಂತೀರಿ, ಅವರು ಕೊಟ್ಟ ಸಂವಿಧಾನದ ಪರ ಅಂತೀರಿ. ಇದು ನೀವು ನಡೆಸ್ಕೊಂಡಿದ್ದ ರೀತಿ. ನೀವು ಇವತ್ತು ದಲಿತರ ಪರ ಅಂತೀರಿ. ನಾನು ಹೇಳ್ತೀನಿ, ಇವತ್ತು ದಲಿತರಿಗೆ ನೀವು ಯೋಚನೆ ಮಾಡಿ, ದಲಿತರೆ ನೀವು ಯೋಚನೆ ಮಾಡಿ, ಇವತ್ತು ಬಾಬಾ ಸಾಹೇಬರಿಗೆ ನಿಜವಾಗಲೂ ಯಾರು ಮೋಸ ಮಾಡಿದ್ರು, ಯಾರು ದಗಾಕೋರರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು, ಅವರ ಬದುಕಿದ್ದಾಗಲೂ ಅವಮಾನ ಮಾಡಿದ್ರು, ಅವರು ಸತ್ತ ಮೇಲೂ ಕೂಡ ಅವರಿಗೆ ಏನು ಮರ್ಯಾದೆ ಕೊಡಬೇಕು ಅದನ್ನ ಕೊಡಲಿಲ್ಲ. ಇದು ಕಾಂಗ್ರೆಸ್ನ ನೀತಿ. ನಾನು ಏನು ಹೇಳಿದ್ನಲ್ವಾ, ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ, BJP ಈ ದೇಶದ ನೇತೃತ್ವ ವಹಿಸ್ಕೊಂಡ್ಮೇಲೆ ಅಂಬೇಡ್ಕರ್ ಅವರಿಗೆ ಏನೆಲ್ಲ ಮಾಡಿತು? 5 ಮಾನ್ಯುಮೆಂಟ್ಗಳನ್ನು ಅಂಬೇಡ್ಕರ್ ಹೆಸರಲ್ಲಿ ಅಂಬೇಡ್ಕರಿಗೆ ಅರ್ಪಣೆ ಮಾಡಿದೆ. ಮತ್ತು ಅದನ್ನು ಪಂಚಪೀಠಗಳು ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ನರೇಂದ್ರ ಮೋದಿ ಅವರು ಅರ್ಪಣೆ ಮಾಡ್ತಾರೆ. ಅದನ್ನು ಅರ್ಪಣೆ ಮಾಡುವಾಗ ಪಾರ್ಲಿಮೆಂಟಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ಏನಕ್ಕೆ ನರೇಂದ್ರ ಮೋದಿ ನಮಗೆ ನಾವಿಷ್ಟು ಅವ್ರನ್ನ ಗೌರವಿಸಬೇಕು ಅಂದರೆ ಇಂಥ ಕಾರಣಗಳಿಗೋಸ್ಕರ. ಅವ್ರು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಈ ದೇಶ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನಿಮಗೆ ಕೊಡಬೇಕಾದ ಮರ್ಯಾದೆ ಕೊಟ್ಟಿಲ್ಲ, ಈ ದೇಶದ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ ಅವರು. ಮತ್ತು ಈ 5
ಏನು ಈ 5 ಮಾನ್ಯುಮೆಂಟ್ಸ್ ಇದೆಯಲ್ಲ ಅವುಗಳನ್ನ ಪಂಚತೀರ್ಥಗಳು ಅಂತ ಅವರು ಹೆಸರಿಟ್ಟು, ಈ ಪಂಚತೀರ್ಥಗಳು ನಿಮ್ಮ ಪದತಲಕ್ಕೆ ಅರ್ಪಿಸ್ತಿದ್ದೀವಿ ಅಂತ ಹೇಳಿ ಅರ್ಪಣೆ ಮಾಡಿ ಅವ್ರು ಹೇಳ್ಬೋದಾಗಿತ್ತು. ಡೈರೆಕ್ಟಾಗಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಈ ಕಾಂಗ್ರೆಸ್ಸು ನಿಮಗೆ ಮೋಸ ಮಾಡಿದೆ, ನಿಮಗೆ ಗೌರವ ಕೊಡಲಿಲ್ಲ, ನಿಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಅದನ್ನೇ ಹೇಳೋದು, ದೊಡ್ಡ ಮನುಷ್ಯರಿಗೆ ಯಾವತ್ತೂ ದೊಡ್ಡ ವ್ಯಕ್ತಿತ್ವ ಇರುತ್ತೆ. ಅವ್ರು ಎಲ್ಲೂ ಕಾಂಗ್ರೆಸ್ನ ಹೆಸರು ತಗೊಳ್ಳಲ್ಲ. ಅವ್ರು ಹೇಳ್ತಾರೆ ಈ ದೇಶ ನಿಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಈ ದೇಶ ಸರಿಯಾಗಿ ನಡೆಸ್ಕೊಂಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕ್ಷಮೆ ಕೊಡ್ತಾರವರು. ಇದು ವ್ಯಕ್ತಿತ್ವ. ಈ ವ್ಯಕ್ತಿತ್ವಕ್ಕೋಸ್ಕರ ನಾವು ನರೇಂದ್ರ ಮೋದಿನ ನಿಜವಾಗ್ಲೂ ಮೆಚ್ಕೋಬೇಕು. ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅದು ಬೇರೆ ವಿಚಾರ. ಬಟ್ ಇಂಥ ವಿಚಾರಗಳು ಬಂದಾಗಾದರೂ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹೇಳಿ ನನಗೆ ಕಾಂಗ್ರೆಸ್ನವ್ರೀಗ ನೀವು ಯಾಕೆ ಮಾಡಲಿಲ್ಲ? ನೀವು ಅಂಬೇಡ್ಕರ್ ಪರನ ವಿರೋಧನ? ನೀವು ಸಂವಿಧಾನಕ್ಕೆ ಮಾಡಿದ ಅಪಚಾರವ ಅಂಬೇಡ್ಕರ್ಗೆ ಮಾಡಿದ ಅಪಚಾರ ಅಲ್ವಾ? ಹೇಳಿ, ನನಗೆ ಉತ್ತರ ಕೊಡ್ಬೇಕೀಗ ಯಾರಾದ್ರೂ. ಮತ್ತು ನಾನು ಕೇಳ್ತೀನಿ, ಈಗ ಕಾಂಗ್ರೆಸ್ಸಲ್ಲಿರೋ ಎಲ್ಲ ದಲಿತ ಮುಖಂಡರಿಗೂ ಕೇಳ್ತೀನಿ, 1990ರವರೆಗೂ ಅಂಬೇಡ್ಕರ್ಗೆ ಯಾಕೆ ಭಾರತ ರತ್ನ ನೀವು ಕೊಡಿಸೋ ಪ್ರಯತ್ನ ಮಾಡಲಿಲ್ಲ? ನಾನೆಲ್ಲ ದಲಿತ ಮುಖಂಡರು ಉತ್ತರ ಕೊಡ್ಬೇಕು ಇದಕ್ಕೆ. ನೀವೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ರಲ್ಲ ಕಾಂಗ್ರೆಸ್ಸಲ್ಲಿ, ಕ್ಯಾಬಿನೆಟಲ್ಲಿದ್ರಲ್ಲ, ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ರಲ್ಲ, ಯಾಕೆ ಅಂಬೇಡ್ಕರಿಗೆ ನೀವು ಭಾರತ ರತ್ನ ಕೊಡಿಸ್ಬೇಕು ಅಥವಾ ಕೊಡಬೇಕು ಅಂತ ನಿಮ್ಮ ಸರ್ಕಾರಗಳ ಮೇಲೆ ಒತ್ತಡ ಇರಲಿಲ್ಲ? ಉತ್ತರ ಕೊಡಬೇಕು. 1990ರಲ್ಲೂ ಕೂಡ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಯಾರು? ವಿ ಪಿ ಸಿಂಗ್ ಸರ್ಕಾರ. ಕಾಂಗ್ರೆಸ್ಸೇತರ ಒಂದು ಸರ್ಕಾರ ಬಂದಾಗ ಅದಕ್ಕೆ BJP ಮತ್ತು BSP ಭಾರತೀಯ ಬಹುಜನ್ ಸಮಾಜ ಪಕ್ಷ ಈ ಎರಡೂ ಪಕ್ಷಗಳೂ ಕೂಡ ವಿ ಪಿ ಸಿಂಗ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರ್ತಾರೆ. ಈ ಎರಡೂ ಪಕ್ಷಗಳು ವಿ ಪಿ ಸಿಂಗ್ ಅವ್ರ ಮೇಲೆ ಒತ್ತಡ ಹಾಕಿ ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಿಸ್ತಾರೆ. ಮತ್ತು ಆವಾಗ ತೊಗೊಂಡೋಗಿ ಬಾಬಾ ಸಾಹೇಬರ ಫೋಟೋನ ಪಾರ್ಲಿಮೆಂಟಲ್ಲಿ ಇಡ್ತಾರೆ. ಅಲ್ಲಿವರೆಗೂ ಬಾಬಾ ಸಾಹೇಬ್ರ ಫೋಟೋ ಪಾರ್ಲಿಮೆಂಟಲ್ಲಿ ಕೂಡ ಇಲ್ಲ ಸ್ವಾಮಿ. ಇದು ಬಾಬಾ ಸಾಹೇಬ್ರಿಗೆ ಮತ್ತು ಸಂವಿಧಾನಕ್ಕೆ ಕಾಂಗ್ರೆಸ್ ಕೊಟ್ಟಿರೋ ಕೊಡುಗೆ. ಅರ್ಥ ಮಾಡ್ಕೊಳ್ಳಿ ಜನ. ಈ ಕಾಂಗ್ರೆಸ್ ಈಗಲೂ ಸುಳ್ಳು ಹೇಳ್ತಿದೆ. ಈ ಕಾಂಗ್ರೆಸ್ ಈಗಲೂ ಸುಳ್ಳು ಹೇಳ್ಕೊಂಡೇ ತಿರುಗ್ತಿದೆ, ನಮ್ಮನ್ನು ದಾರಿ ತಪ್ಪಿಸ್ತಿದೆ. ಈ ಕಾಂಗ್ರೆಸ್ ನಮ್ಗೆ ಸತ್ಯನೇ ಹೇಳಿಲ್ಲ, ಸುಳ್ಳೇ ಹೇಳಿರೋದು. ನೀವು ಯಾಕೆ ಮಾಡಲಿಲ್ಲ ಇದನ್ನು? 1990ರವರೆಗೂ ನೀವು ಯಾಕೆ ಇಟ್ಕೊಂಡ್ರಿ? ಬಾಬಾ ಸಾಹೇಬರಿಗೆ ಯಾಕೆ ನೀವು ಭಾರತ ರತ್ನ ಕೊಡಲಿಲ್ಲ? ಅವ್ರ ಫೋಟೋನ ಯಾಕೆ ನೀವು ಪಾರ್ಲಿಮೆಂಟಲ್ಲಿ ಹಾಕಲಿಲ್ಲ? ಹಾಕ್ಬೋದಿತ್ತಲ್ಲ ನೀವೇನೆ. ಯಾಕೆ ಅಲ್ಲಿವರೆಗೂ ಕಾದ್ರಿ? ಇಲ್ಲ, ನಿಮಗೆ ಬಾಬಾ ಸಾಹೇಬರಾಗಲಿ ಸಂವಿಧಾನದ ಮೇಲಾಗಲಿ ನಿಮಗೆ ಒಂದು ಕಿಂಚಿತ್ತೂ ಗೌರವ ಇರಲಿಲ್ಲ. ನೀವು ನಿಜವಾಗ್ಲೂ ಬಾಬಾ ಸಾಹೇಬ್ರನ್ನ ಇಷ್ಟಪಡೋರೇ ಆಗಿದ್ದರೆ ನೀವು ಬಾಬಾ ಸಾಹೇಬ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಹೋಗೋದನ್ನೇ ತಡಿತಿರ್ಲಿಲ್ಲ. ನೀವು ಬಿಡ್ತಾಯಿದ್ರಿ, ಹೋಗಲಿ ಬಾಬಾ ಸಾಹೇಬರು ಮಾಡಲಿ ಅಂತ. 1952ರ ಚುನಾವಣೆಯಲ್ಲಿ ನೀವು ಅವ್ರನ್ನ ಸೋಲಿಸ್ತಿರ್ಲಿಲ್ಲ. ಏನೋ ಅಚಾನಕ್ ಆಯಿತು, ಒಂದು ಸಲ ಸೋತರು, ಎರಡನೇ ಸಲ ಉಪಚುನಾವಣೆಯಲ್ಲಾದರೂ ನೀವು ಗೆಲ್ಲಿಸ್ಕೊಂತಿದ್ರಿ ಅವ್ರನ್ನ. ಇಲ್ಲ, ನೀವು ಮಾಡಲ್ಲ ಆ ಕೆಲಸ. ನೀವು ಮಾಡಿದ್ದು ಬಾಬಾ ಸಾಹೇಬರಿಗೆ ಬರೀ ಮೋಸನೇ. 1952 ಅಧಿಕೃತವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಒಂದು ಚುನಾಯಿತ ಸರ್ಕಾರ ಬರುತ್ತೆ. ಚುನಾಯಿತ ಸರ್ಕಾರ ಬಂದಮೇಲೆ ಈಗ ಏನು ಕಾಂಗ್ರೆಸ್ ದಲಿತರ ಪರ ಅಂತ ಹೇಳ್ತಾರಲ್ವ, 5 ಪಂಚವಾರ್ಷಿಕ ಯೋಜನೆಗಳನ್ನು ತೊಗೊಳ್ಳಿ ನೀವು. 1952ರಿಂದ 1984ರವರೆಗೆ 5 ಪಂಚವಾರ್ಷಿಕ ಯೋಜನೆಗಳು ನೀವು ತೆಗೆದು ನೋಡಿ. ಅದರಲ್ಲಿ ನೀವು ತೆಗೆದು ನೋಡಿ, ದಲಿತರಿಗಾಗಲಿ, ಹಿಂದುಳಿದವ್ರಿಗಾಗಲಿ, ನಿರ್ಗತಿಕರಿಗಾಗಲಿ ಒಂದೇ ಒಂದು ನಯಾ ಪೈಸಾನೂ ಕೂಡ 5 ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಇವರು ದಲಿತರ ಪರ, ಹಿಂದುಳಿದವರ ಪರ ಅಂತ ಹೇಳ್ತಾರಲ್ಲ, 5 ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೋಡಿ, ಒಂದು ಕಾಸು ಕೊಟ್ಟಿಲ್ಲ ಇವರು, 1 ರೂಪಾಯಿನೂ ಇಲ್ಲ. ಇವರ ಆದ್ಯತೆ ಏನು? ಕೈಗಾರಿಕೀಕರಣ, ಕೃಷಿ. ಫೈನ್, ಒಪ್ಕೊಳ್ತೀವಿ, ನಮಗೆ ಬೇಕಾಗಿತ್ತು, ನಮಗೆ ಆಹಾರ ಭದ್ರತೆ ಬೇಕಾಗಿತ್ತು, ನೀವು ಕೃಷಿಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀರಿ, ಒಳ್ಳೆ ಕೆಲಸನೇ, ಮೆಚ್ಚಬೇಕಾದ್ದೆ. ಅದೇ ಅಟ್ ಎ ಸೇಮ್ ಟೈಮ್ ನೀವೇನು ಮಾಡಬೇಕಾಗಿತ್ತು? ಈ ದೇಶದಲ್ಲಿ 25%ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರಿದ್ದರು, ಅಸ್ಪೃಶ್ಯರಿದ್ದರು, ಹಿಂದುಳಿದ ವರ್ಗ ಇತ್ತು, ಅವ್ರನ್ನ ತೊಗೊಂಡೋಗ್ಬೇಕಾಗಿತ್ತಲ್ಲ. ಒಂದು ನಯಾ ಪೈಸಾ ಕೊಡಲಿಲ್ಲ. 1984 KR ನಾರಾಯಣನ್ ಅವರು ಯೋಜನಾ ಸಮಿತಿಯ ಅಧ್ಯಕ್ಷರಾದ ಮೇಲೆ ಈಗೇನಿದೆ SP TSP ಅದು ಬರೋಕ್ಕೆ ಶುರುವಾಗಿದ್ದು ದಲಿತರಿಗೆ. ಅಲ್ಲಿವರೆಗೂ 1 ರೂಪಾಯಿನೂ ಇಲ್ಲ ದಲಿತರಿಗೆ. ಇವರು ದಲಿತರ ಪರ ಅಂತ ಇವತ್ತು ಬಾಯ್ ಬಡ್ಕೊಂತಾರೆ ರೋಡಲ್ಲಿ ನಿಂತ್ಕೊಂಡು. ಇಂತಹ ಕಾಂಗ್ರೆಸ್ ಇವತ್ತು ಸಂವಿಧಾನದ ಪರ ಮಾತಾಡುತ್ತೆ. ವೀಕ್ಷಕರೇ, ನೀವು ಇದನ್ನೆಲ್ಲ ಕೇಳಿದ ಮೇಲೂ ಕೂಡ ನಿಜವಾಗ್ಲೂ ಕಾಂಗ್ರೆಸ್ಸು ಅಂಬೇಡ್ಕರ್ ಪರನ, ಸಂವಿಧಾನದ ಪರನ ಅಥವಾ ಈ ದೇಶದ ಪರನ?
ಅಥವಾ ಏನು ಕಾಂಗ್ರೆಸ್ಸು ನಮಗೆ ಇತಿಹಾಸ ಹೇಳ್ಕೊಂಡು ಬಂತಲ್ಲ, ಗಜ್ನಿ ಗೋರಿ ಅವರು ಇವರು ಅಂತ. ನಮ್ಮ ಶಿವಾಜಿ ಆಗಲಿ, ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಇದೇ ನಾಡಿನ ಚೆನ್ನಮ್ಮ ಆಗಲಿ, ಇವ್ರು ಯಾರು ಹೇಳಲೇ ಇಲ್ಲ. ನೀವು ಹೇಳಿ ಈಗ ನನಗೆ, ಇವರು ನಿಜವಾಗಲೂ ದೇಶಪ್ರೇಮಿಗಳ, ಇವರು ನಿಜವಾಗಲೂ ಸಂವಿಧಾನನ ಉಳಿಸಿದ ಜನನ? ನೀವೇ ಯೋಚನೆ ಮಾಡಿ ವೀಕ್ಷಕರೇ. ಇಷ್ಟು ಇವತ್ತಿನ ವಿಚಾರ ಆಗಿತ್ತು. ಮುಂದಿನ ದಿನಗಳಲ್ಲಿ ಮುಂದೆ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರವನ್ನು ಎತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.